ಕುತ್ತಿಗೆದೊಂದು ಸರ ಎಳ್ಕೊಂಡಿದ್ದಾರೆ, ಕೈಯಲ್ಲಿ ಒಂದು ಸರ ಇತ್ತು, ಅದು ನನ್ನ ಬಟ್ಟೆ ಕವರ್ ಆಗಿತ್ತು, ಹಾಗೆ ಅದು ಎಳ್ಕೊಳ್ಳಿನಂತ ಹೇಳಿ ಇದ್ರು. ಮತ್ತು ವಿಕಾಸ್ ಅವರನ್ನು ಸಹ ಎಲ್ಲ ಪೊಲೀಸ್ನವರು ಕರ್ಕೊಂಡು ಪಣಂಬೂರು ಸ್ಟೇಷನ್ಗೆ ಹೋದರು. ಅವ್ರು ಸಹ ನಾವು ಗೋಲ್ಡ್ ಬಿಸ್ನೆಸ್ ಮಾಡೋದಂತ ಅವರೇ ಹೇಳ್ಕೊಂಡ್ರು. ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಡ ರಾಂಪೇಜ್. ಮಂಗಳೂರಿನ ಬೈಕಂಪಾಡಿಯಲ್ಲಿ ಸಿನಿಮೀಯ ರೀತಿ ದರೋಡೆ ನಡೆದಿರುವಂತ ಪ್ರಕಾರ ನಾನೀಗ ಮಂಗಳೂರಿನ ಬೈಕಂಪಾಡಿಯಲ್ಲೇ ಬಂದು ನಿಂತಿದ್ದೀನಿ. ಮಹಾರಾಷ್ಟ್ರದ ಸಾಂಗ್ಲಿಯಿಂದ ಬರ್ತಾ ಇದ್ದಂತಹ ಫ್ಯಾಮಿಲಿ, ಒಂದು ವ್ಯಾಪಾರಸ್ಥರ ಫ್ಯಾಮಿಲಿ, ಗೋಲ್ಡ್ ವ್ಯಾಪಾರ ನಡೆಸ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅವರ ಫ್ಯಾಮಿಲಿ ಮುಂಬೈಯ ಸಾಂಗ್ಲಿಯಿಂದ ಬರ್ತಾ ಇದ್ರು ಕೇರಳಕ್ಕೆ ಹೋಗೋಕೆ. ಅವರ ಕೇರಳದ ಪಯ್ಯನೂರಲ್ಲಿ ಅವರ ಮನೆ ಇತ್ತು. ಅಲ್ಲಿಗೆ ಹೋಗೋಕೆ ಮುಂಬೈಯ ಸಾಂಗ್ಲಿಯಿಂದ ಮದುವೆ ಕಾರ್ಯಕ್ರಮವನ್ನು ಮುಗಿಸಿ ಈ ರೂಟಾಗಿ ಬರ್ತಾ ಇದ್ರು. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಅದು ಉಡುಪಿಯಿಂದ ಬರುವಂಥ ರೂಟ್ ಶರತ್, ಅದು ಉಡುಪಿಯಿಂದ ಬರುವಂಥ ರೂಟ್. ಸೊ ಆ ರೂಟಿಂದ ಬರ್ತಾ ಇದ್ರು. ಮುಂಬೈಯ ಸಾಂಗ್ಲಿಯಿಂದ ಹೊರಟಂಥ ಫ್ಯಾಮಿಲಿ ಆ ರೂಟಿಂದ ಬರ್ತಾ ಇದ್ರು. ಈ ಕಡೆ ಹೋದರೆ ಅದು ಮಂಗಳೂರಿಗೆ ಹೋಗಿ ನಂತರ ಕೇರಳಕ್ಕೆ ಕೂಡ ಹೋಗುತ್ತೆ, ಕೇರಳದ ಪಯ್ಯನೂರಿಗೆ ಹೋಗ್ತಾ ಇದ್ರು ಅನ್ನುವಂಥ ವಿಚಾರದಲ್ಲಿ. ಸೊ ಬೈಕಂಪಾಡಿಯಲ್ಲಿ ದಾರಿ ಮಧ್ಯೆ ಇವರನ್ನು ಅಡ್ಡಗಟ್ಟಿ ದರೋಡೆ ಮಾಡಿರುವಂಥ ಘಟನೆ. 2 ಇನೋವಾ ಕಾರಲ್ಲಿ ಬಂದಿದ್ರು, ಒಂದು ಶಿಫ್ಟ್ ಕಾರಲ್ಲೂ ಕೂಡ ಬಂದಿದ್ರು. 3 ಕಾರಲ್ಲಿ ಬಂದಂತಹ ದುಷ್ಕರ್ಮಿಗಳು ಇಲ್ಲಿ ಬಂದು ಅಡ್ಡಗಟ್ಟಿ ದರೋಡೆ ಮಾಡಿ ಪರಾರಿಯಾಗಿದ್ದಾರೆ. ನೋಡಿದ್ರೆ ಗೊತ್ತಾಗುವಂಥದ್ದು, ಆ ಸ್ಪಾಟಲ್ಲಿ ಒಂದಷ್ಟು ಮಾರ್ಕ್ಸ್ ಕೂಡ ಇದೆ ನಿಮಗೆ. ಇಲ್ಲಿ ಇದೇ ಸ್ಥಳದಲ್ಲಿ ಅವರನ್ನು ಅಡ್ಡಗಟ್ಟಿ ನಿಲ್ಲಿಸಿ ದರೋಡೆ ಮಾಡಿ ಪರಾರಿ ಆಗಿರುವಂತಹ ಘಟನೆ. ಬೈಕಂಪಾಡಿ ನಾನೇನು ಸ್ಥಳದಲ್ಲಿ ನಿಂತಿದ್ದೀನಿ, ಅದರ ಅರ್ಧ ಕಿಲೋಮೀಟರ್ನ ಹಿಂದೆ ಅವರನ್ನು ಓವರ್ಟೇಕ್ ಮಾಡಿ ನಂತರ ಇಲ್ಲಿ ಬಂದು ಅಡ್ಡ ಹಾಕಿ ವಿಕಾಸ್, ರೂಪಾಲಿ ಮತ್ತು ವಿಪುಲ್ ಅನ್ನುವಂಥವನು, ವಿಕಾಸ್ನ ಮಗ, ವಿಕಾಸ್ ವ್ಯಾಪಾರಿ, ಅದೇ ರೀತಿ ವಿಕಾಸ್ನ ಪತ್ನಿ ರೂಪಾಲಿ ಅವರು ಇದ್ದಂತಹ ಕಾರ್. ಮುಂದೆ ಒಂದು ಇನೋವಾ ಕಾರ್ ಬಂದು ಅಡ್ಡಗಟ್ಟುತ್ತೆ, ಹಿಂದೆ ಮತ್ತೊಂದು ಇನೋವಾ ಬರುತ್ತೆ, ಆನಂತರದಲ್ಲಿ ಸ್ವಿಫ್ಟ್ ಕಾರು. ಈ 3 ಕಾರು ಅವರನ್ನು ಅಡ್ಡಗಟ್ಟಿ ನಂತರ ಗ್ಲಾಸನ್ನು ಹೊಡೆಯೋಕೆ ಪ್ರಯತ್ನ ಪಡ್ತಾರೆ, ಕೀಯನ್ನು ತೆಗೆಯೋಕೆ ಪ್ರಯತ್ನ ಪಡ್ತಾರೆ. ಗ್ಲಾಸನ್ನು ಹುಡಿ ಮಾಡಿ ಡೋರನ್ನು ಓಪನ್ ಮಾಡಿ ಹೊಡೆಯೋಕೆ ಪ್ರಯತ್ನವನ್ನು ಕೂಡ ಪಡ್ತಾರೆ, ಓಡೋಕೆ ಪ್ರಯತ್ನವನ್ನು ಕೂಡ ಪಡ್ತಾರೆ. ಆ ಸಂದರ್ಭದಲ್ಲಿ 7 ಜನ ದುಷ್ಕರ್ಮಿಗಳು ಇವನನ್ನು ಅಡ್ಡಗಟ್ಟಿ ಓಡೋಕ್ ಬಿಡೋದಿಲ್ಲ. ನಿಮಗೆ CCTV ಫೂಟೇಜಲ್ಲಿ ರೆಕಾರ್ಡ್ ಆದಂತಹ ದೃಶ್ಯ ನೋಡಿದ್ರೂ ಕೂಡ ಗೊತ್ತಾಗುತ್ತೆ ಯಾವ ರೀತಿಯಾಗಿ ದರೋಡೆ ಮಾಡೋಕೆ, ಯಾವ ರೀತಿಯಾಗಿ ಹಲ್ಲೆ ಮಾಡೋಕೆ ಪ್ರಯತ್ನ ಪಟ್ಟರು ಅಂತೇಳಿ. ನಂತರ ಇವರು ಎಸ್ಕೇಪ್ ಆಗೋಕೆ ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಇವರ ಮೇಲನೇ ಕಾರನ್ನು ಕೊಂಡೋಗುವಂಥ ಪ್ರಯತ್ನವನ್ನು ಕೂಡ ಪಟ್ಟರು ಈ ದರೋಡೆಕೋರರು. ಮುಂಜಾನೆ 3 ಗಂಟೆ ಆಗಿರುವಂಥ ಕಾರಣಕ್ಕಾಗಿ ಯಾರೂ ಕೂಡ ಇಲ್ಲಿ ಇರುವುದಿಲ್ಲ. ಇಲ್ಲಿ CCTV ನಿಮಗೆ ಎಲ್ಲೂ ಕೂಡ ಕಾಣೋದಿಲ್ಲ. ನೋಡಿದ್ರೆ ಗೊತ್ತಾಗುವಂಥದ್ದು, CCTV ಎಲ್ಲೂ ಕೂಡ ಕಾಣೋದಿಲ್ಲ. ಆ ದ್ವಾರ ಅನ್ನುವಂಥ ಹೋಟೆಲ್ ಏನು ಕಾಣ್ತಾ ಇದೆ ಅದರಲ್ಲಿ CCTV ಇತ್ತು ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಸೊ ಆ CCTVಯ ಮುಖಾನ ಇಲ್ಲಿ ಆಗಿರುವಂಥ ದರೋಡೆ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಬೆಳಗ್ಗೆ ಮುಂಜಾನೆ 3 ಗಂಟೆಯ ಸಮಯಕ್ಕೆ ಯಾರೂ ಇಲ್ಲದ ಕಾರಣಕ್ಕಾಗಿ ಇವರಿಗೆ ಏನು ಮಾಡೋದು ಅಂತೇಳಿ ಗೊತ್ತಾಗೋದಿಲ್ಲ. ಆ ದ್ವಾರ ಹೋಟೆಲಿನಲ್ಲಿ ಹೋಗಿ ಬಡಿತಾರೆ. ನಂತರದಲ್ಲಿ ಆ ಹೋಟೆಲ್ನ ಸಿಬ್ಬಂದಿಗಳು ಹೊರಗಡೆ ಬರ್ತಾರೆ, 112ಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ನಂತರ ಪೊಲೀಸರು ಬರ್ತಾರೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಪತ್ನಿಯನ್ನು ತನ್ನ ಡಿಸೈರ್ ಸ್ವಿಫ್ಟ್ ಕಾರಲ್ಲೇ ಕರೆದುಕೊಂಡು ಹೋಗ್ತಾರೆ, ಮಗನನ್ನು ಇನೋವಾ ಕಾರಲ್ಲಿ ಕೂರಿಸಿಕೊಂಡು ಮಗ ಮಲಗಿದ್ದ ಅನ್ನುವಂಥ ವಿಚಾರದಲ್ಲೂ ಕೂಡ ಕೇಳ್ಪಟ್ಟೆ. ಕೂಲೂರು ತನಕ ಇವರನ್ನು ಕೊಂಡೋಗ್ತಾರೆ. ಕೂಲೂರಿನಲ್ಲಿ ನಂತರ ಅವರನ್ನು ಬಿಟ್ಟು ಇವರು ಕೇರಳದ ಕಡೆ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇವರು ಬಂದಂಥ ಇನೋವಾ 2 ಇನೋವಾ ಆಗಿರ್ಬೋದು, ಒಂದು ಶಿಫ್ಟ್ ಕಾರ್ ಏನಿದೆ ಅದು ನಂಬರ್ ಪ್ಲೇಟ್ ಫೇಕ್ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಮುಂಜಾನೆ 3 ಗಂಟೆ ಸಮಯಕ್ಕೆ ಆಗಿರುವಂಥ ಕಾರಣಕ್ಕಾಗಿ ಇಲ್ಲಿ ಜಾಸ್ತಿ ಜನ ಮೊಬೈಲ್ ಕೂಡ ಯೂಸ್ ಮಾಡೋದಿಲ್ಲ. ಸೊ ಈ ಕಾರಣಕ್ಕಾಗಿ ಟವರ್ ಡಂಪ್ ತೆಗೆದ್ರೆ ಗೊತ್ತಾಗುತ್ತೆ ಯಾರೆಲ್ಲ ಮೊಬೈಲ್ ಯೂಸ್ ಮಾಡಿದ್ರು ಅಂತೇಳಿ. ಒಂದು ಆ ಫ್ಯಾಮಿಲಿದ್ದು ಮೊಬೈಲ್ ಯೂಸ್ ಮಾಡಿರುವಂಥದ್ದು ಸಿಗುತ್ತೆ. ನಂತರ ಯಾರೆಲ್ಲ ಮೊಬೈಲ್ ಯೂಸ್ ಮಾಡಿದ್ರು ಅಂತೇಳಿ ದರೋಡೆಕೋರರು ಮೊಬೈಲ್ ತಂದಿದ್ರೆ ಖಂಡಿತವಾಗ್ಲೂ ಸಿಕ್ಕಿ ಹಾಕಿಕೊಳ್ತಾರೆ. ಒಂದು ವೇಳೆ ದರೋಡೆ ಮಾಡೋಕೆ ಬರುವಾಗ ಖಂಡಿತವಾಗ್ಲೂ ಮೊಬೈಲನ್ನು ತರೋದು ಕಡಿಮೆ. ಸೊ ಒಂದು ವೇಳೆ ಮೊಬೈಲ್ ತರಲಿಲ್ಲ ಅಂತ ಹೇಳಿದ್ರೆ ಪತ್ತೆ ಹಚ್ಚಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಮುಂಜಾನೆ 3 ಗಂಟೆಗೆ ನಡೆದಂತ ಘಟನೆ ಇದು. ಪೊಲೀಸರು ಕೂಡ ಬರ್ತಾರೆ, ಪತ್ನಿ ಮತ್ತು ಮಗನನ್ನು ಹುಡುಕುವಂತ ಪ್ರಯತ್ನ ಮಾಡ್ತಾರೆ. ನಂತರ ಮುಂದೆ ಹೋದಾಗ ಅಲ್ಲಿ ಕೂಲೂರಿನ ಹತ್ರ ಪತ್ನಿ ಮತ್ತು ಮಗ ಕೂಡ ಇರ್ತಾರೆ. ಮತ್ತೊಂದು ನಾವಿಲ್ಲಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಇಲ್ಲಿ ದರೋಡೆಕೋರರು
ಪತ್ನಿಯ ಮೈಯಲ್ಲಿ ಬಂಗಾರ ಇತ್ತು ಅಂತೆ, ತುಂಬಾ ಬಂಗಾರ ಇತ್ತು ಅಂತೆ. ಇಲ್ಲಿ ನೋಡಿದಂತಹ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಹೇಳುವಂಥದ್ದು, ಪತ್ನಿಯ ಮೈಯಲ್ಲಿ ತುಂಬಾ ಬಂಗಾರ ಇತ್ತು, ಕೈಯಲ್ಲಿ ಬಂಗಾರ ಇತ್ತು, ಏನೂ ಕೂಡ ಅದನ್ನು ಮುಟ್ಟಿಲ್ಲ. ಇವರ ಬ್ಯಾಗಲ್ಲಿದ್ದಂತಹ ಬಂಗಾರವನ್ನು ಕೊಂಡೋಗಿದ್ದಾರೆ ಅಂತೇಳಿ. ಅಂತ ಹೇಳಿದ್ರೆ ಇವರ ಬ್ಯಾಗಲ್ಲಿ 180 ಗ್ರಾಮ್ ಏನೋ ಬಂಗಾರ ಇತ್ತು, ಅದನ್ನು ದರೋಡೆ ಮಾಡಿದ್ದಾರೆ. ಮತ್ತೆ ಇವರ ಬಂದಂತಹ ಸ್ವಿಫ್ಟ್ ಡಿಸೈರ್ ಕಾರ್ ಏನಿದೆ ಅದನ್ನು ದರೋಡೆ ಮಾಡಿದ್ದಾರೆ. ಮತ್ತೆ ಒಂದು ವಿವೋ ಮೊಬೈಲ್ ಏನಿದೆ ಇದನ್ನು ಕೂಡ ದರೋಡೆ ಮಾಡಿದ್ದಾರೆ ಅಂತೇಳಿ. ಸರಿ, ಸುಮಾರು ಒಂದು 30 ಲಕ್ಷ ಮೌಲ್ಯ ರೂಪಾಯಿಯ ವಸ್ತುಗಳನ್ನು ಕೂಡ ದರೋಡೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸೊ ಹೀಗಿರಬೇಕಾದ್ರೆ ಪೊಲೀಸರ ಭಯ ಇವರಿಗೆ ಇಲ್ವಾ ಅನ್ನುವಂಥ ವಿಚಾರ ಎದ್ದು ಕಾಣುವಂಥದ್ದು. ಇಲ್ಲಿ ಪೊಲೀಸರ ಭಯ ಇತ್ತಾ ಇದ್ರೆ ಹಿಂದೆ ಕೋಟೆಕಾರ್ ಒಂದು ಬ್ಯಾಂಕಲ್ಲಿ ದರೋಡೆ ನಡೆಯಿತು, ಚಡ್ಡಿ ಗ್ಯಾಂಗ್ ಬಂತು, ದರೋಡೆ ನಡೀತಾನೆ ಇದೆ. ಈಗ ಬಂಗಾರದ ರೇಟು ಕೂಡ ಎಷ್ಟಿದೆ ಅಂತೇಳಿ ಎಲ್ರಿಗೂ ಕೂಡ ಗೊತ್ತಿದೆ. ಬಂಗಾರವಕ್ಕೇನೆ ಕೈ ಹಾಕ್ತಾ ಇದ್ದಾರೆ ಎಲ್ಲರೂ ಕೂಡ. ಜನರು ಯಾವ ರೀತಿಯಾಗಿ ಗೋಲ್ಡ್ ಹಾಕಿಕೊಂಡು ಹೊರಗಡೆ ನಡೆದುಕೊಂಡು ಹೋಗೋದು ಅಂತೇಳಿ, ಈ ಥರನೇ ದರೋಡೆಕೋರರು ಕುತ್ತಿಗೆಯಿಂದ ಮತ್ತೊಂದರಿಂದ ಗೋಲ್ಡನ್ನು ತೆಗೆದ್ರೆ ಯಾವ ರೀತಿಯಾಗಿ ಗೋಲ್ಡನ್ನು ಹಾಕಿ ಹೊರಗಡೆ ಹೋಗುವಂಥದ್ದು ಅಂತೇಳಿ. ಇದಕ್ಕೆ ಕಡಿವಾಣ ಹಾಕಲೇಬೇಕು. ನೋಡೋಣ ಪೊಲೀಸರು, ಗೃಹ ಇಲಾಖೆ ಯಾವ ರೀತಿಯಾಗಿ ಕಡಿವಾಣ ಹಾಕುತ್ತೆ ಅಥವಾ ಯಾವ ರೀತಿಯಾಗಿ ಎಷ್ಟು ಬೇಗ ಈ ದರೋಡೆಕೋರರನ್ನು ಪತ್ತೆ ಹಚ್ಚುತ್ತೆ ಅಂತೆ. ಸೊ ನಮ್ಮ ಜೊತೆಗೆ ಈ ದ್ವಾರ ಹೋಟೆಲ್ನ ಮ್ಯಾನೇಜರ್ ಪ್ರೀತಮ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅವರು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಂತ ಹೇಳಿದ್ರೆ ಇವರು ಇಲ್ಲಿ 2:45-3 ಗಂಟೆ ಟೈಮಲ್ಲಿ ದ್ವಾರ ಹೋಟೆಲ್ನ ಒಳಗಡೆ ಮಲಗಿರ್ತಾರೆ. ಸೊ ಆ ಟೈಮಲ್ಲಿ ಹೆಲ್ಪಿಗೆ ಅಂತೇಳಿ ಬಂದಿರ್ತಾರೆ ಈ ವಿಕಾಸ್ ಅನ್ನುವಂಥವ್ರು. ಸರ್, ಆ ವಿಕಾಸ್ ಅನ್ನುವಂಥ ವ್ಯಕ್ತಿ ನಿಮ್ಮ ಬಳಿಗೆ ಒಂದು ಏನು ಕೇಳಿದರು ಸರ್? ಸುಮಾರು 2:15ಕ್ಕೆ ನಾನು ಕೆಳಗೆ ವೆಜ್ ರೆಸ್ಟೋರೆಂಟಲ್ಲಿ ಮಲಗಿದ್ದೆ. ನಾನು ಮತ್ತು ನನ್ನ ಕಸಿನ್ ಬ್ರದರ್ ವಿಜಿತ್ ಶೆಟ್ಟಿ ಅಂತ ಇಬ್ಬರು ನಾವು ಮಲಗಿದ್ದೆವು. ಆಗ 2:15ಕ್ಕೆ ಇವರು ಬಂದು ಡೋರ್ ಬಡಿದ್ರು. ಕೆಲವು ಸಲ ತುಂಬ ಮಂದಿ ಬಡಿತಾ ಇರ್ತಾರೆ, ಅದಕ್ಕೆ ಅದು ಬೇಕು ಇದು ಬೇಕಂತ ನಾವು ಸಡನ್ ತೆಗೆಯಲಿ 1-2 ಸೆಕೆಂಡ್ ಆಲೋಚನೆ ಮಾಡಿದೆ. ಮತ್ತು ನೋಡುವಾಗ ಇವರ ಬಟ್ಟೆ ಸ್ವಲ್ಪ ಹರಿದಾಗಿತ್ತು, ಸ್ವಲ್ಪ ಫೇಸ್ ಅಲ್ಲಿ ಸ್ವಲ್ಪ ನಮಗೆ ಒಂದು ಹೆದರಿಕೆ ಭಾವನೆ ಕಾಣ್ತಿತ್ತು. ಹಾಗೆ ಸರ್ ಏನಾಯ್ತು ನನಗೆ ಕೆಲವರು ಹಿಂದಿಯವರು ಮತ್ತು ಐಸ ಹೋಗ ಮೇರ ನನ್ನ ಬಂದರು, ನನ್ನ ಗಾಡಿ ರಾಬ್ರಿ ಮಾಡಿದರು, ಮತ್ತು ನನ್ನ ಹೆಂಡತಿ ಮಗನನ್ನು ಕರ್ಕೊಂಡು ಹೋದ್ರು ಅಂತ ನಮಗೆ ಸಡನ್ನ ಹೆದರಿಕೆ ಆಯ್ತು. ಇದೆಂತ ಮ್ಯಾಟ್ರ್ ಮಾರ, ಇಲ್ಲಿ ನಾವು ಏನು ಗೊಬ್ಬೆ ಸಾಕಿ ಇರಲಿಲ್ಲ, ಯಾಕೆ ಹೀಗೆ ಆಯ್ತು ಅಂತ ನೋಡುವಾಗ ಮತ್ತೆ ಎಲ್ಲ ಪಿಕ್ಚರ್ ಕರೆಕ್ಟ್ ಗೊತ್ತಾಯಿತು, ಹೀಗೆ ಸತ್ಯ ಅಂತ ಗೊತ್ತಾಯಿತು. ಕೂಡಲೇ ನಾವು 112ಗೆ ಕಾಲ್ ಮಾಡಿದ್ದೆವು. ಆನಂತರ ನಮಗೆ ನಿಯರೆಸ್ಟ್ ಪಣಂಬೂರು ಪೊಲೀಸ್ ಸ್ಟೇಷನ್, ಅಲ್ಲಿಗೆ ಪರಿಚಯದವ್ರಿಗೆ ಕಾಲ್ ಮಾಡಿದ್ದು. ಮತ್ತು ಕಂಟ್ರೋಲ್ ರೂಮ್ಗೆ ಸಹ ನಾವು ಪಣಂಬೂರು ಮಂಗಳೂರು ಕಂಟ್ರೋಲ್ ರೂಮ್ಗೆ ಸಹ ಕಾಲ್ ಮಾಡಿದ್ದು. ಪುನಃ 112ಗೆ ಸಹ ಎಲ್ಲದಕ್ಕೆ ನಾವು ಕಾಲ್ ಮಾಡಿದ್ದೇವೆ. ಕಾಲ್ ಮಾಡಿದ ತಕ್ಷಣ ಅಂತೂ 10-15 ನಿಮಿಷದಲ್ಲಿ ಎಲ್ಲ ಪೊಲೀಸ್ನವರು ಡಿಪಾರ್ಟ್ಮೆಂಟವರು ಎಲ್ಲ ಆ್ಯಕ್ಷನ್ ತಗೊಂಡಿದ್ದಾರೆ. ಒಂದು 15 ನಿಮಿಷದಲ್ಲಿ ಸರ್ 3-4 ಪೊಲೀಸ್ ಗಾಡಿ ಬಂದಾಗಿದೆ. ಬಂದು ಕೂಡಲೇ ಅವರೆಲ್ಲ ಅವರಿಂದ ಆಗುವ ಫೋನು, ಅವರ ಗಾಡಿಯೆಲ್ಲ ಫೋನಲ್ಲಿ ಇಟ್ಕೊಂಡಿದ್ದಾರಲ್ಲ, ಇವರು ವಿಕಾಸ್ ಅಂದ್ರೆ ಅವರ ಮೊಬೈಲೆಲ್ಲ ಗಾಡಿಯಲ್ಲಿತ್ತು. ಆ ಮೊಬೈಲೆಲ್ಲ ಬಿಟ್ಟು ಹೋಗಿದ್ದು, ಆ ನಂಬರ್ ಟ್ರ್ಯಾಕ್ ಎಲ್ಲ ತಗೊಂಡಿದ್ದಾರೆ. ಮತ್ತು ಅವರ ಪ್ರೊಸೆಸಿಂಗ್ ವರ್ಕ್ ಮಾಡಿದ್ದಾರೆ ಸರ್ ಪೊಲೀಸ್ನವ್ರದ್ದು. ಮತ್ತು ನಾವು ಮತ್ತು ನಮ್ಮ ಬ್ರದರ್ ವಿಜಿತ್ ಅವರಿದ್ದರು, ಅವರು ಎಲ್ಲ ಸೇರಿ ನಾವು ಅವ್ರಿಗೆ ಬಿಸ್ಲರಿ ಎಲ್ಲ ನೀರೆಲ್ಲ ಕೊಟ್ಟು ಅವರಿಗೆಲ್ಲ ಫಸ್ಟ್ ಏಡ್ ಎಲ್ಲ ಮಾಡಿದ್ದೇವೆ. ಏನೋ ನೋವು ಏನು ಇಲ್ಲ ಅಂತ ಇದೆ. ಮತ್ತು ನೀರು ಕೊಟ್ಟು ಮತ್ತೆ ಎಲ್ಲ ಪೊಲೀಸ್ನವರೆಲ್ಲ ಬಂದು ಮಾಡಿಕೊಟ್ರು ಸರ್. ಹೆಂಡತಿ ಮತ್ತು ಮಗುವನ್ನು ಎಲ್ಲಿ ಬಿಟ್ಟಿದ್ದಾರೆ? ಹೆಂಡತಿ ಮಗು ನಾವು ಅವ್ರ ಹತ್ರ ಕೇಳಿದ್ದೇವೆ, ನೀವು ಯಾರೆಲ್ಲ ಇದ್ದೀರಂತ. ಹೆಂಡತಿ ಮತ್ತು ಮಗ ಇದ್ದ 17 ವರ್ಷದ ಒಬ್ಬ ಮಗ ಮತ್ತು ಹೆಂಡತಿ ಇದ್ದರು ತಿಳಿದು ಅವರೆಲ್ಲಿ ಅವರನ್ನು ಸಹ ಕರ್ಕೊಂಡು ಹೋದ್ರು ಅಂತೇಳಿ. ಆವಾಗ ನಮಗೆ ತುಂಬ ಇದು ಆಯಿತು. ಆವಾಗೆಲ್ಲ ಪೊಲೀಸ್ನವ್ರು ಅಷ್ಟೊತ್ತಿಗೆ ಬಂದಾಗಿದೆ. ಮತ್ತು ಅದು ಪೊಲೀಸ್ನವ್ರು ಬಂದು ಸ್ವಲ್ಪ ಒಂದು 10-20 ನಿಮಿಷದಲ್ಲಿ ಹೇಳುವಾಗ ಹೇಳಿದರು ಪಣಂಬೂರಲ್ಲಿ ಕೂಳೂರಲ್ಲಿ ಅವ್ರನ್ನ ಬಿಟ್ಟು ಹೋಗಿ ಅವರನ್ನು ಸಹ ಹೊರಗೆ ಹಾಕಿ ಹೋದರು. ಮತ್ತು ಅವ್ರನ್ನ ಪಣಂಬೂರು ಸ್ಟೇಷನ್ಗೆ ಕರ್ಕೊಂಡು ಬಂದರು ಅಂತ ಹೇಳಿದರು. ಮತ್ತು ಇವರನ್ನು ಸಹ ಮತ್ತೆ ಎಲ್ಲ ಸ್ಪಾಟ್ ಮಾಜರೆಲ್ಲ ನೋಡ್ಕೊಂಡು ನೈಟ್ ಎಲ್ಲ ಗ್ಲಾಸ್ ಎಲ್ಲ ಹೊಡಿಯಾಗಿತ್ತು. ಮತ್ತು ಇವರ ಸೋಲ್ಡ್ರು ಎಲ್ಲ ಹೊಡೆದಿದ್ದಾರೆ, ಸೋಲ್ಡ್ರಿಗೆಲ್ಲ ಕೈ ನೋವಾಗ್ತಿತ್ತು ಅಂತ ಹೇಳಿದರು ನಮ್ಮ ಹತ್ರ ವಿಕಾಸ್ ಇದು. ಮತ್ತು ನಿಮ್ಮ ಹತ್ರ ಸೋನ ಇರಲು ಅಂತ ಕೇಳುವಾಗ ಕುತ್ತಿಗೆದೊಂದು ಸರ ಎಲ್ಕೊಂಡಿದ್ದಾರೆ, ಕೈಯಲ್ಲಿ ಒಂದು ಸರ ಇತ್ತು, ಅದು ನನ್ನ ಬಟ್ಟೆ ಕವರ್ ಆಗಿತ್ತು, ಹಾಗೆ ಅದು ಎಲ್ಕೊಳ್ಳಿನ ಅಂತ ಹೇಳಿ ಇದ್ರು. ಮತ್ತು ವಿಕಾಸ್ ಅವರನ್ನು ಸಹ ಎಲ್ಲ ಪೊಲೀಸ್ನವರು ಕರ್ಕೊಂಡು ಪಣಂಬೂರು ಸ್ಟೇಷನ್ಗೆ ಹೋದರು. ಹೆಂಡತಿದ್ದು ಬಂಗಾರ ಇತ್ತಲ್ಲ, ಅದನ್ನ ಎದುರು ಮಾಡಲಿಲ್ಲ? ಹೆಂಡತಿದ ಬಂಗಾರ ನನಗೆ ಗೊತ್ತಿಲ್ಲ ಸರ್, ಹೆಂಡತಿ ಬಂಗಾರ ನಾನು ನೋಡಿಲ್ಲ. ಮತ್ತು ನಿನ್ನೆ ಅವರು ಮರು ದಿವಸದಲ್ಲಿ ಸ್ಪಾಟ್ ಮಾಜರ್ಗೆ ಬರುವಾಗ ನೋಡಿದ, ಅವ್ರು ನಮ್ಮ ಪರಿಚಯ ಮಾಡಿದ್ದು ಮೊನ್ನೆ ರಾತ್ರಿ ನನಗೆ ಇವರೇ ಮಾಡಿದಂತ. ಬಟ್ ಅದು ಬಂಗಾರದ ವಿಚಾರ ನನಗೆ, ಹೆಂಡತಿದ ಬಂಗಾರದ ವಿಚಾರ ಏನು ಗೊತ್ತಿಲ್ಲ ಸರ್. ಅಂದರೆ ನಿಮ್ಮದು ಶಟ್ರ್ ಕ್ಲೋಸ್ ಆಗಿರುತ್ತಾ ಸರ್, ಅಥವಾ ಶಟ್ರ್ ಬಂದು ಬಡಿದ್ರಾ ಹೇಗೆ? ಇಲ್ಲ ಸರ್, ನಮ್ಮ ದ್ವಾರ ವೆಜ್ ರೆಸ್ಟೋರೆಂಟ್ ಹೈವೇ ಪಕ್ಕ 3 ಶಟ್ರ್ ಉಂಟು, ಮೈನ್ ಶಟರ್. 2 ಶಟ್ರ್ ನಾವು ಡೈಲಿ ಕ್ಲೋಸ್ ಮಾಡ್ತೇವೆ. ಒಂದು ಶಟ್ರ್ ಅದು ಪರ್ಮನೆಂಟ್ ಕ್ಲೋಸ್ ಮಾಡಲಿಕ್ಕೇನಿಲ್ಲ, ಅದು ಓನ್ಲಿ ಗ್ಲಾಸ್. ಯಾಕಂದರೆ ಆ ಕಡೆಯಿಂದ ಏನು ಬಂದರು ಲೋಡ್ಗೆಲ್ಲ ಕಂಪ್ಲೀಟ್ ಕಾಣ್ತಾ ಇರ್ತದೆ. ಹಾಗೆ ಇವರು ಬಂದು ಗ್ಲಾಸಿಗೆ ಬಡಿದ್ದಾರೆ. ಮತ್ತು ಅಲ್ಲಿ ನಮ್ಮದು ಲಾಡ್ಜ್ ಎಲ್ಲ ಇರೋದ್ರಿಂದ ಬಂದು ಬಿಲ್ ಮಾಡ್ತಾರೆ. ಬಡಿದ್ರು ಸರ್, ಒಂದು 2 ನಿಮಿಷ ಆಲೋಚನೆ ಮಾಡಿ ಬಟ್ಟೆ ಸ್ವಲ್ಪ ಹರಿದಾಗಿತ್ತು. ಹಾಗೆ ಏನಂತ ನಾವು ಸಹ ಹಿಂದೆ ಮುಂದೆ ನೋಡಿದ್ದೆವು. ಮತ್ತು ಧೈರ್ಯ ಮಾಡಿ ತೆಗೆದಿದ್ದೇವೆ ಗ್ಲಾಸ್ ಎಲ್ಲ. ಹಾಗೆ ಬರುವಾಗ ಹೀಗೆ ವಿಷಯ ಹೇಳಿದರು. ಮತ್ತು ನಮ್ಮಿಂದ ಆಗುವ ಎಲ್ಲ ನಾವು ಮಾಡಿದ್ದೇವೆ ಸರ್. ಹಾಗೆ ನಮ್ಮ ಕರ್ತವ್ಯ ಎಲ್ಲ ಮಾಡಬೇಕಲ್ಲ ಸರ್, ಯಾರಾಗಲಿ.
ಅಂದರೆ ನಿಮಗೆ ಹೆದರಿಕೆ ಆಗಲಿಲ್ವಾ ನಿಮ್ಮ ಹೋಟೆಲನ್ನು ದರೋಡೆ ಮಾಡಲಿಕ್ಕೆ ಬಂದಿದ್ದಾರೆ ಅಥವಾ ಏನು ಅಂತೇಳಿ? ನಾವು ಏನು ಮಾಡಿದ್ದೆ, ನಮಗೆ ಹೆದರಿಕೆ ಅಂತ ಆಗಿಲ್ಲ ಸರ್, ಬಟ್ ಫ್ಯೂಚರಲ್ಲಿ ಹೀಗೆ ಆದರೆ ಮುಂದೆ ಹೇಗೆ ಅಂತ ನಾವು ಆಲೋಚನೆ ಮಾಡೋ ಸ್ಥಿತಿ ಆಗಿದೆ. ಯಾಕಂದರೆ ಈಗೊಂದು ಹೈವೇಲಿ ಈ ರೀತಿ ಆದರೆ ಇನ್ನು ನೆಕ್ಸ್ಟ್ ಟೈಮ್ ಟೂರಿಸ್ಟ್ ಅವ್ರು ಬರಲಿಕ್ಕೆ ಹೆದರ್ಕೊಳ್ತಾರೆ. ಮಂಗಳೂರಿಗೆ ಹೋಗ್ಲಿಕ್ಕೇ ಹೆದರ್ತಾರೆ, ಅಲ್ಲಿ ನೈಟ್ ಹೀಗೆ ಮಾಡ್ತಾರೆ ಅಂತ. ಮತ್ತು ಹೈವೇ ಬದಿಯವರು ಸ್ವಲ್ಪ ಜಾಗ್ರತೆ ಮಾಡುವ ವಿಚಾರ ಆಗಿದೆ. ಇದರಲ್ಲಿ ಆಲೋಚನೆ ಮಾಡುವ ವಿಚಾರ ಉಂಟು ತುಂಬ. ಅವ್ರ ಹತ್ರ ಅದೆಲ್ಲ ಕೇಳಿದೆ. ಮಹಾರಾಷ್ಟ್ರದ ಸಾಂಗ್ಲಿಂದ ಕೇರಳಕ್ಕೆ ಹೋಗ್ತಿದ್ದವರು. ಅವ್ರು ಸಹ ಹೇಳಿದ್ರು ನಾವು ಗೋಲ್ಡ್ ಬಿಸ್ನೆಸ್ ಮಾಡೋದಂತ ಅವರೇ ಹೇಳ್ಕೊಂಡ್ರು. ನಾವು ಕೇರಳದಲ್ಲಿ ಮಹಾರಾಷ್ಟ್ರ ಟು ಕೇರಳ ಗೋಲ್ಡ್ ಬಿಸ್ನೆಸ್ ಮಾಡೋದಂತ ಅವರು ಹೇಳ್ತಿದ್ರು, ನಮ್ಮ ಹತ್ರನೇ ಹೇಳಿದ್ರು. ಹಾಗೆ ನನ್ನ ಪ್ರಕಾರ ಗಾಡಿಯಲ್ಲಿ ಬಂಗಾರ ಉಂಟಂತ ಏನೋ ಅವರನ್ನು ಫಾಲೋಅಪ್ ಮಾಡಿ ಏನೋ ಮಾಡಿ ಕಿಡ್ನಾಪ್ ಪ್ರೀ ಪ್ಲಾನಿಂಗ್ ಇರಬೇಕು ನನ್ನ ಪ್ರಕಾರ. 2 ಇನೋವಾ, ಒಂದು ಸ್ವಿಫ್ಟ್ ಗಾಡಿಯಲ್ಲಿ ಒಂದು ಅವರನ್ನು ಅಟ್ಯಾಕ್ ಮಾಡೋದು ಅಂದರೆ ಅದು ಪ್ರೀ ಪ್ಲಾನಿಂಗ್ ಎಲ್ಲ. ಈ ಸಡನ್ನೇ ಆಗೋದು ಬೇರೆ, ಪ್ರೀ ಪ್ಲಾನಿಂಗ್ ಬೇರೆನಲ್ಲ ಸರ್. ಅದು ಸಹ ಡಿವೈಡರ್ ಪಕ್ಕದಲ್ಲಿ, ಯಾಕಂದರೆ ಡಿವೈಡರಲ್ಲಿ ಪ್ಲೇಸ್ ಸ್ವಲ್ಪ ಅಗಲ ಇರ್ತದೆ. ಅಲ್ಲಿ ಬಂದ ತಕ್ಷಣ 2 ಗಾಡಿ ಪೂರ ಅಡ್ಡ ಇಟ್ಟು 3 ಗಾಡಿ ಅಡ್ಡ ಇಟ್ಟು ಅಟ್ಯಾಕ್, ಅದು ಪ್ರೀ ಪ್ಲಾನಿಂಗ್ 100%. ಅದರಲ್ಲಿ ಏನು ಡೌಟ್ ಇಲ್ಲ. ಎಲ್ಲಿಂದ ಫಾಲೋಅಪ್ ಮಾಡಲಿಕ್ಕೆ ಶುರು ಮಾಡಿದ್ರು ಅಂತ ಏನಾದರೂ ಹೇಳಿದ್ರು ಅವರು? ಇಲ್ಲ ಅವ್ರು ಬರ್ತಾ ಇದ್ರಂತೆ. ಎಲ್ಲಿ ಅಂತ ಅವ್ರಿಗೆ ಸಹ ಗೊತ್ತಿಲ್ಲ. ಅವ್ರ ಫ್ಯಾಮಿಲಿಯೆಲ್ಲ ಇದ್ದಾರೆ, ಅವ್ರು ನಾರ್ಮಲ್ ಬರ್ತಾ ಇದ್ರು. ಎಲ್ಲಿ ಅಂತ ಎಕ್ಸಾಕ್ಟ್ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಬರುವಾಗಲೇ ಅವ್ರನ್ನ ಫಾಲೋ ಅಡ್ಡ ಹಾಕಿದ್ದಾರೆ ಸರ್. ಹೌದು, ಅಂದರೆ ಇವರಿಗೆ ಗೊತ್ತೇ ಇಲ್ಲ ಎಲ್ಲಿಂದ ಓವರ್ಟೇಕ್ ಮಾಡ್ತಾ ಇದ್ದಾರೆ ಏನು ಎತ್ತ ಅಂತ. ಇವರಷ್ಟಕ್ಕೆ ಬರ್ತಿದ್ರು. ನಿನ್ನೆ ಮರು ದಿವಸ ಬೆಳಿಗ್ಗೆ ಅವ್ರ ರಿಲೇಷನ್ ಅವರೆಲ್ಲ ಬಂದಿದ್ರು, ಇಲ್ಲಿ ಹೋಟೆಲ್ಗೆಲ್ಲ ಬಂದು ಎಲ್ಲ ಮಾತಾಡಿದ್ರು. ಗಾಡಿಯಲ್ಲಿ ಇದ್ದಿರುವಂಥದ್ದು ಬರೀ 3 ಜನ, ಹೆಂಡತಿ, ಮಗು. ಗಾಡಿಯಲ್ಲಿದ್ದದ್ದು ಅವರ ಮಿಸ್ಸಸ್, ಮಗ, ಇವರು ಮಾತ್ರ 3 ಮಂದಿ ಇದ್ದದ್ದು. ಡ್ರೈವಿಂಗ್ ಮಾಡ್ತಿದ್ದದ್ದು ಇವರೇ. ಹೌದು, ಇವರು ಗೊಬ್ಬೆ ಹೊಡಿದ್ದು ಕೇಳ್ತಿತ್ತು. ಯಾಕಂದರೆ ನಾನು CCTV ಫುಟೇಜಲ್ಲಿ ನೋಡಿದುವಾಗ ಗೊಬ್ಬೆ ಹೊಡೋದು ಕೇಳ್ತು. ನಾನು ಮತ್ತೆ ನೋಡಿದ್ದೆ CCTV ಫುಟೇಜ್, ನಿನ್ನೆ ನ್ಯೂಸಲ್ಲಿ ಬರೋ ಗೊಬ್ಬೆ ಹೊಡೋದು ಕೇಳ್ತಿತ್ತು. ಮಾತ್ರ ಯಾರು ಸಹ ನೋಡಿ ಅಲ್ಲಿ ಗಾಡಿ ಎಲ್ಲ ತುಂಬ ಬ್ಲಾಕ್ ಮಾಡಿದ್ದಾರೆ. ರೋಡ್ ಫುಲ್ ಕಂಪ್ಲೀಟ್ ಬ್ಲಾಕ್ ಮಾಡಿದವರು. ಆಚೆ ಹೋಗ್ಲಿಕ್ಕೆ ಬಿಟ್ಟಿದೆ. ಫುಲ್ ಪ್ರೀ ಪ್ಲಾನಿಂಗಲ್ಲಿ ಮಾಡಿದ್ದಾರೆ ಅಂತ ಅನಿಸಿಕೆ. ಇದಿಷ್ಟು ಪ್ರೀತಮ್ ಶೆಟ್ಟಿ ಹೇಳಿರುವಂತಹ ಮಾತು. ಅಂತ ಹೇಳಿದ್ರೆ ಆಗ ಬಂದು ಕೇಳಿದಾಗ ಒಂದಷ್ಟು ಜನ ಹೇಳಿದ್ರು 4 ಜನ ಇದ್ರು ಅಂತೇಳಿ. ಬಟ್ ಪ್ರೀತಮ್ ಶೆಟ್ಟಿ ಖುದ್ದು ಪ್ರತ್ಯಕ್ಷ ಸಾಕ್ಷಿಯಾಗಿ ನೋಡಿದಂಥ ಕಾರಣಕ್ಕಾಗಿ ಅವರೇ ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಇದ್ದಿರುವಂಥದ್ದು ಬರೀ 3 ಜನ ಮಾತ್ರ. ವಿಕಾಸ್, ಅವರ ಮಗ ವಿಪುಲ್ ಮತ್ತು ಅವರ ಹೆಂಡತಿ ರೂಪಾಲಿ ಅಂತೇಳಿ. ಸೊ ರೂಪಾಲಿ ಯಾವುದೇ ತೊಂದರೆ ಕೊಡಲಿಲ್ಲ, ಹೊಡೆಯಲಿಲ್ಲ, ಮತ್ತು ಅವರ ಮೈಯಲ್ಲಿದ್ದಂಥ ಗೋಲ್ಡನ್ನು ಕೂಡ ಯಾವುದೇ ರೀತಿಯಾಗಿ ದರೋಡೆ ಮಾಡಿಲ್ಲ. ವಿಕಾಸ್ನ ಕುತ್ತಿಗೆಯಲ್ಲಿದ್ದಂಥ ಏನು ಚಿನ್ನ ಇತ್ತು ಅದನ್ನು ದರೋಡೆ ಮಾಡಿದ್ದಾರೆ. ಕೈಯಲ್ಲಿದ್ದಂಥ ಒಂದು ಚಿನ್ನ ಇತ್ತು, ಅದನ್ನು ಯಾವುದೇ ಕಾರಣಕ್ಕೂ ದರೋಡೆ ಮಾಡಿಲ್ಲ. ಯಾಕೆಂತ ಹೇಳಿದ್ರೆ ಅದು ಡ್ರೆಸ್ ಕವರ್ ಆಗಿತ್ತು, ಈ ಕಾರಣದಿಂದಾಗಿ ಅಂತೇಳಿ. ಅವರಲ್ಲಿ ಬಂದಂತಹ ಸಮಯದಲ್ಲಿ ಬಟ್ಟೆ ಎಲ್ಲ ಹರಿದಿತ್ತು. ಸೊ ಇವರು ಮಲಗಿದ್ರು. 2:15 3 ಗಂಟೆಯ ಹೊತ್ತಿಗೆ ಇವರು ಮಲಗಿದಂಥ ಸಮಯದಲ್ಲಿ ಬಡಿತಾ ಇದ್ರು. ಇವರಿಗೆ ಹೆದರಿಕೆ ಕೂಡ ಆಯಿತು, ತೆಗೆಯೋದಾ ಬೇಡವಾ ಅಂತೇಳಿ. ನಿಮ್ಗೆ ಗೊತ್ತಿದೆ, ದರೋಡೆಕೋರರು, ಕಳ್ಳರು ಮತ್ತೊಂದು ಬರ್ತಾರೆ. ಬಟ್ ಧೈರ್ಯ ಮಾಡಿ ತೆಗೆದಿದ್ದಾರೆ, ಅವರಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಹ್ಯಾಟ್ಸ್ ಆಫ್ ಅಂತೇಳಿ ಹೇಳಲೇಬೇಕು. ಸೊ ಇವರ ಕಾರಣದಿಂದಾಗಿ ದ್ವಾರ ಹೋಟೆಲ್ನ ಪ್ರೀತಮ್ ಶೆಟ್ಟಿ ಆಗಿರ್ಬೋದು ಅಥವಾ ಒಂದಷ್ಟು ಜನ ಯಾರಿದ್ದಾರೆ, ಇವರ ಕಾರಣದಿಂದಾಗಿ ದೊಡ್ಡ ಅನಾಹುತ ತಪ್ಪಿ ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲ ಅಂತ ಹೇಳಿದ್ರೆ ಇವರು ಸಹಾಯಕ್ಕೆ ಬರ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಇವರನ್ನು ಕೊಲೆ ಮಾಡಿ ಹೋಗ್ತಾ ಇದ್ರು ಅನ್ನುವಂಥ ವಿಚಾರದಲ್ಲಿ. ಸೊ ಇದಿಷ್ಟು ನೋಡೋಣ ಪೊಲೀಸರು ಯಾವ ರೀತಿಯಾಗಿ ಭೇದಿಸ್ತಾರೆ ಅಂಥೇಳಿ. ಆ ರಿಜಿಸ್ಟರ್ ನಂಬರ್ ಏನಿದೆ, ಗಾಡಿ ಏನಿದೆ, ಅದು ಮೋಸ್ಟ್ಲಿ ಫೇಕ್ ನಂಬರ್ ಅಂತೇಳು ಕೂಡ ಗೊತ್ತಾಗಿರುವಂಥದ್ದು. ಪ್ರೀ ಪ್ಲ್ಯಾನ್ಡ್ ಆಗೇ ಬಂದಿದ್ದಾರೆ. ಮಹಾರಾಷ್ಟ್ರದ ಸಾಂಗ್ಲಿಯಿಂದ ಇವರು ಬರ್ತಾ ಇದ್ದಂಥ ಸಮಯದಲ್ಲಿ ಯಾರೋ ಇಂಟಿಮೇಷನ್ ಕೊಟ್ಟಿದ್ದಾರೆ, ಈ ಹೊತ್ತಿಗೆ ಈ ಟೈಮಲ್ಲಿ ಹೋಗ್ತಾರೆ. ಯಾಕೆಂತೇಳಿದ್ರೆ ಇವರು ಗೋಲ್ಡ್ ವ್ಯಾಪಾರ ಮಾಡ್ತಾ ಇದ್ದಂಥ ಫ್ಯಾಮಿಲಿ. ತುಂಬಾ ಗೋಲ್ಡ್ ಕೂಡ ಮಹಾರಾಷ್ಟ್ರದಿಂದ ತಂದಿರಬಹುದು ಅನ್ನುವಂಥ ಇಂಟಿಮೇಷನ್ ಸೂಚನೆ ಕೊಟ್ಟಿರ್ಬೋದು. ಈ ಕಾರಣಕ್ಕಾಗಿ ದರೋಡೆ ಮಾಡೋಕ್ಕೆ, ಅದು ಕೂಡ 2 ಇನೋವಾ ಕಾರಲ್ಲಿ, 1 ಸ್ವಿಫ್ಟ್ ಕಾರಲ್ಲಿ, 3 ಗಾಡಿಯಲ್ಲಿ 7ರಿಂದ 8 ಜನ ಬರ್ತಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ. ಪಕ್ಕಾ ಮಾಹಿತಿ ಇತ್ತು, ಒಂದಷ್ಟು ಗೋಲ್ಡ್ ಇದೆ ಅಂತೇಳಿ. ಬಟ್ ಇವರು ಹೇಳುವಂಥ ಪ್ರಕಾರ 20 ಲಕ್ಷ ಮೌಲ್ಯದ 180 ಗ್ರಾಮ್ ಮಾತ್ರ ಗೋಲ್ಡ್ ಇದ್ದಿರುವಂಥದ್ದು ಅಂತೇಳಿ. ಅದೇ ರೀತಿ ಇವರ ಸ್ವಿಫ್ಟ್ ಡಿಸೈರ್ ಕಾರ್ ಮತ್ತೊಂದು ವಿವೋ ಮೊಬೈಲ್ ಫೋನ್ ಅನ್ನು ದರೋಡೆ ಮಾಡಿಕೊಂಡು ಕೂಡ ಹೋಗಿದ್ದಾರೆ. ಮೊಬೈಲ್ ಟ್ರ್ಯಾಕ್ ಅಥವಾ ಟವರ್ ಡಂಪ್ ಮಾಡುವಂಥ ಮುಖಾಂತರ ಪತ್ತೆ ಹಚ್ಚಬಹುದು. ನೋಡೋಣ ಯಾವ ರೀತಿಯಾಗಿ ಪೊಲೀಸರು ಪತ್ತೆ ಹಚ್ಚುತ್ತಾರೆ.